ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ್ವ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಬೆಳಗಾವಿ ಅಧಿವೇಶನ ಸಮೀಪ ಬರ್ತಾ ಇದೆ. ಸರ್ಕಾರ ಅಲರ್ಟ್ ಆಗ್ಯದ. 75 ಏನಪ್ಪ ಅಂತಂದ್ರೆ ವಿಶೇಷವಾದ ಈ ಪೊಲೀಸರ ಸಂಘದ ಜೊತೆಗೆ 15,000 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನೇಮಿಸೋ ಜೊತೆಗೆ 600ಕ್ಕೂ ವಿಶೇಷವಾಗಿ 545 PSIಗಳನ್ನು ತರಬೇತಿ ಕೊಡ್ತಾ ಇದ್ದೀವಿ, ನೇಮಿಸ್ತಾ ಇದ್ದೀವಿ, ಇಲ್ಲ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಮಾತನ್ನು ಗೃಹ ಸಚಿವರು ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿ ಅಧಿವೇಶನ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಸುಮ್ಮನೆ ಟೂರಿಂಗ್ ಟಾಕೀಸ್ ಆಗಿದ್ದಾನ ಅಂತ ಭಾಳ ಸಲ ಅನ್ನಿಸ್ತಾ ಇದೆ. ಯಾವ ರೀತಿ ಪಾಪಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಈಗ ಅನೇಕ ಸಲ ಹಿಂದಿನ ಎಲ್ಲ ಅಧಿವೇಶನ ನೋಡಿದ್ದೀವಿ ನಾವು ಬೆಳಗಾವಿಯಲ್ಲಿ. ಅಲ್ಲಿ ಬರೋದು, ಸ್ಟ್ರೈಕ್ ಮಾಡೋದು, ತಮ್ಮ ಬೇಡಿಕೆಗಳು ನೋಡೋದು, ಅವು ಈಡೇರೋದಿಲ್ಲ. ಭರವಸೆ ಆಗ್ತದೆ, ಲೆಟರ್ ಕೊಡ್ತಾರೆ, ಅರ್ಜಿ ತಗೋತಾರೆ, ಕಳಿಸ್ತಾರೆ. ಅದ್ರಿಗೆ ಎಷ್ಟು ಸಾಧನೆ ಆಗ್ಯಾವ ಏನು ಇಲ್ಲಿವರೆಗೆ ಯಾವ ಪ್ರಮಾಣದಲ್ಲಿ ಅವರು ಅಪೇಕ್ಷೆ ಪಟ್ಟು ಬಂದಿರ್ತಾರೆ ಆ ಪ್ರಮಾಣದ ಪರಿಹಾರಗಳು ಆಗಿಲ್ಲ. ಏನೋ ಸ್ವಲ್ಪ ಅಲ್ಲೇ ಇಲ್ಲೇ ಆಗಿರ್ಬೋದು. ಆ ಎಲ್ಲ ದಿಶೆಯಲ್ಲೇ ಬೆಳಗಾವಿ ಅಧಿವೇಶನ ಮತ್ತು ಈ ಸಲ ಮಹತ್ವ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಉತ್ತರ ಕರ್ನಾಟಕ ಸಮಸ್ಯೆ ಭಾಳಷ್ಟು ಅದ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಿಲ್ಲ ಎನ್ನುವಂಥ ಒತ್ತಡದ. ಆದರೆ ವಿಶೇಷವಾಗಿ ಕೊನೆಯ ಒಂದು 2-3 ದಿವಸ ಕೊಡುವಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದಾಗಬಾರ್ದು. ಉತ್ತರ ಕನ್ನಡ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅದೇ ಕಾರಣ ಇಡೀ ಕರ್ನಾಟಕ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ನಿರುದ್ಯೋಗ ಸಮಸ್ಯೆಗೆ ಕಾಡಲಿಕ್ಕೆ ರೀ ರೈತರಂತೆ ಪಾಪ ಅವರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಎಲ್ಲ ಏನೂ ಸಿಗ್ತಾ ಇಲ್ಲ. ಹೆಸರಿಗೆ ಎಷ್ಟೇ ಇರ್ತದೆ ಬೆಂಬಲ ಬೆಲೆ. ಅವರು ಇವತ್ತು ಎಚ್ಚರಗೊಂಡಿದ್ದಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ಮಾಡ್ತೀವಿ, ಹೋಗ್ತೀವಿ. ಈಗಾರ 11 ತಾರೀಕು ಅವ್ರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೂಮೆಂಟನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಲ್ಲಿ ತಮ್ಮ ಜನರು ಕೂಡಿಸ್ತಾ ಇದ್ದಾರೆ. ರೈತರು, ಶಿಕ್ಷಕರು